ಮಾತಾಡ್ತಿರ್ಲಿಲ್ಲ, ಈಗ ಆಡ್ತಿದ್ದೀರಿ. ನೀನು ಹೊಡೆದ್ಬಿಟ್ಟು ನಾನು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಕಳ್ಸಿರ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನೀವು 2-3 ದಿನದಿಂದ ಯಾರಿಗೋಸ್ಕರ ಕಾಯ್ತಿದ್ರು ಆ ಒಂದು ಕ್ಷಣ ಇವತ್ತು ಬಂದೇ ಬಿಟ್ಟಿದೆ. ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಸ್ಪರ್ಧಿಯಾದ ಗಿಲ್ಲಿಯವರ ತಂದೆ ತಾಯಿ ಬಂದಿದ್ದಾರೆ. ಗಿಲ್ಲಿಯವರ ಅಪ್ಪನ ಎಂಟ್ರಿ ಹೆಂಗಿತ್ತಂದ್ರೆ, ಎಲ್ಲೋ ನಮ್ ಟಗರು ಮರಿ ತಪ್ಪಿಸ್ಕೊಂಡ್ಬಿಟ್ಟೈತಲ್ಲ, ಇಲ್ಲೇ ನಿಂತ ನಮ್ ತಗರ್ ಬರೀ ಬಂದು ಅವನಿಗೆ ಏನ್ ಪಟ 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 ಅಂತೇಳಿ ಒಂದ್ 2-3 ಟೈಮ್ ಬಾರಿಸ್ತಾರೆ. ಮನೆಯವ್ರ ಎಲ್ಲರಿಗೂ ಒಂಥರ ಖುಷಿ. ಯಾಕಂದ್ರೆ ಗಿಲ್ಲಿಯವರು ಮನೆಯಲ್ಲಿ ಇರೋ ಬರೋಲ್ಲ, ಯಾಕಂದ್ರೆ ಗಿಲ್ಲಿಯವರು ಮನೆಯಲ್ಲಿ ಇರೋ ಬರೋರು ಎಲ್ಲರಿಗೂ ಕಾಲ್ ಎಳ್ದು ಕ್ವಾಟ್ಲೆ ಕೊಟ್ಟು ಅಪ್ಪ ಇವನ್ ಸವಾಸನೆ ಸಾಕಪ್ಪ ಅನ್ನೋ ಒಂದು ರೇಂಜಿಗೆ ಬಂದ್ಬಿಟ್ಟಿದ್ರು. ಇವತ್ತು ಅವ್ರ ಅಪ್ಪ ಕೊಟ್ಟಿರೋ ಏಟಿಗೆ ಎಲ್ರು ಮಸ್ತ್ ಮಜಾ ಮಾಡ್ತಾ ಇದಾರೆ. ಅವ್ರಮ್ಮ ಅಂದ್ರೆ ಮನೇಲಿ ಇರುವಂಗೆ ಆಡ್ತೀಯಕ್ಕಲ್ಲ ಮುಂದೆ. ಸ್ವಲ್ಪ ನೀಟಾಗಿ ಕಳೆಯೋಗಿಲ್ಲ, ಬಾಚಣಕ್ ಆಗಲ್ವಾ ನಿನಗೆ ಅಂತ ಹೇಳ್ತಾರೆ. ಅಯ್ಯೋ ಬಿಡವ ಏನಾಗಲ್ಲ ಅಂತ ಅವ್ನು ಹೇಳ್ತಾ ಇದ್ರೆ ಅವ್ರಮ್ಮ ಬಿಡೋದಿಲ್ಲ. ಗಿಲ್ಲಿನ ಕರ್ಕೊಂಡೋಗಿ ತಲೆಗೆಲ್ಲ ನೀಟಾಗಿ ನೆಚ್ಚಿ ಕರ್ಕೊಂಡೋಗಿ ಬಾತ್ರೂಮ್ಗೆ ಸ್ನಾನ ಮಾಡಿಸ್ತಾರೆ. ನಿಜವಾಗ್ಲೂ ಈ ಒಂದು ಕ್ಷಣಕ್ಕೆ ಎಲ್ರು ಕಾಯ್ತಾ ಇದ್ರು. ನಿನ್ನೆಲ್ಲ ಅಶ್ವಿನಿ ಅವ್ರ ತಾಯಿ ಬಂದಿದ್ರು, ಮಗ ಬಂದಿದ್ರು, ನಿನ್ನೆ ರಕ್ಷಿತ್ ಅವರ ಅಮ್ಮ ಬಂದಿದ್ರು, ನಿನ್ನೆಲ್ಲ ಧ್ರುವಂತರ ಅಪ್ಪ ಅಮ್ಮ ವಿಶ್ ಮಾಡಿದ್ರು ಧ್ರುವಂತ್ಗೆ. ಹಾಗೇನೆ ಸೂರಜ್ ಅವರ ತಾಯಿ, ಅವರ ಅಕ್ಕ ಕೂಡ ಬಂದಿದ್ರು. ರಾಶಿಕ್ ಅವರ ಅಮ್ಮ ಮತ್ತೆ ತಮ್ಮ ಬಂದಿದ್ರು. ಹಾಗೇನೆ ಧನುಷ್ ಅವರ ಅಮ್ಮ ಬಂದಿದ್ರು, ಧನುಷ್ ಅವರ ಮಿಸಸ್ ಬಂದಿದ್ರು. ಈಗ ಬಂದಿರ್ತಕ್ಕಂಥ ಒಂದು ಕ್ಯೂಟೆಸ್ಟ್ ಫ್ಯಾಮಿಲಿ, ಅದು ಮಂಡ್ಯ ಸ್ಟೈಲ್ ಅಲ್ಲೇ ಸಖತ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿನ್ನೆ ಮೊನ್ನೆ ಬಂದಿರತಕ್ಕಂತಹ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಒಂಥರ ಫುಲ್ ಸೆಂಟಿಮೆಂಟ್ ಅಲ್ಲಿ ತುಂಬಾ ಭಾವುಕರಾಗಿದ್ರು. ಆದ್ರೆ ಗಿಲ್ಲಿ ಅವರ ಫ್ಯಾಮಿಲಿ ಬಂದಾಗೆ ಅದೇ ತರನೇ ಗಿಲ್ಲಿ ಒಂದು ಭಾವುಕತೆ ತೋರಿಸ್ತಾರಂತ ಎಲ್ರು ಒಂದು ಊಹೆ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಯಾಕಂದ್ರೆ ಆ ಸೆಂಟಿಮೆಂಟ್ ಇಲ್ಲ ಅಂತೇನಿಲ್ಲ, ಆದ್ರೆ ಅವ್ರ ಅಪ್ಪ ಅಮ್ಮಗೆ ಅಯ್ಯೋ ನನ್ನ ಮಗ ಮನೇಲಿದ್ರು ಅದೇ ಕ್ವಾಟ್ಲೆ, ಇಲ್ಲಿ ಬಂದ್ರು ಅದೇ ಕ್ವಾಟ್ಲೆ, ಈ ಅಪ್ಪ ಒಂದು 3 ತಿಂಗಳು ಆರಾಮಾಗ ಮನೇಲಿ ನೆಮ್ಮದಿಗಿರ್ಬೋದು ಅನ್ಕೊಂಡು ಅವ್ರು ಇದ್ರು. ಯಾಕಂದ್ರೆ ನೀವು ಅವನ ಕ್ವಾಡ್ಲೆ ತಡ್ಕೊಳಕ್ಕಾಗದೆ ನಾವ್ ಹೆಂಗೋ ಬಚಾವಾಗಿದೀವಿ, ಹೆಂಗೋ ಈ ಮನೆಯವರು ಆ ಕ್ವಾಡ್ಲೆ ತಡ್ಕೊಂಡು ಅದ್ ಹೆಂಗಿದಾರೋ ಅನ್ನೋ ಒಂದು ಮನೋಭಾವನೆಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತಿನ ಎಪಿಸೋಡು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಸಾಕಾಗಿರುತ್ತೆ. ನಿಮಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಗೇನೆ ಹಾಗಂತೇಳಿ ಗಿಲ್ಲಿ ಅವರಿಗೆ ಅವ್ರ ತಂದೆ ತಾಯಿ ಮೇಲೆ ಏನು ಪ್ರೀತಿ ಇಲ್ಲ ಅಂತಲ್ಲ, ಆದ್ರೆ ಇರೋ ಒಂದು ಕ್ಷಣನ ನಾವು ಎಂಜಾಯ್ ಮಾಡ್ಬೇಕು, ಇರೋ ಒಂದು ಕ್ಷಣನ ನಾವು ಅನುಭವಿಸ್ಬೇಕು ಅನ್ನೋದೇ ಗಿಲ್ಲಿ ಅವರಾಗ್ಲಿ ಹಾಗೆ ಅವರ ಫ್ಯಾಮಿಲಿ. ಇವತ್ತಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಯಾರು ಕೂಡ ತಪ್ಪದೆ ಈ ಕಾರ್ಯಕ್ರಮವನ್ನ ನೋಡ್ತೀರಾ. ಯಾಕಂದ್ರೆ ನಾನು ಹೇಳೋದೇನ್ ಬೇಕಾಗಿಲ್ಲ, ಈ ಒಂದು ಕ್ಷಣಕ್ಕಾಗಿ ಎಲ್ರು ಕಾಯ್ತಾ ಇದ್ರಿ. ಆ ಒಂದು ಕ್ಷಣ ಇವತ್ತು ಬಂದಿದೆ. ದಯವಿಟ್ಟು ಎಲ್ಲರೂ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿ, ಎಲ್ಲರಿಗೂ ಹಾರೈಸಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ವೋಟ್ ಹಾಕೋದು ಮಾತ್ರ ಮರಿಬೇಡಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ. ಒಂದಂತೂ ಸತ್ಯ, ಇವತ್ತಿನ ಎಪಿಸೋಡು ನಿಜವಾಗ್ಲೂ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳಬಲ್ಲೆ. ಇವತ್ತಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಯಾರು ಕೂಡ ತಪ್ಪದೆ ಈ ಕಾರ್ಯಕ್ರಮವನ್ನ ನೋಡ್ತೀರಾ. ಯಾಕಂದ್ರೆ ನಾನು ಹೇಳೋದೇನ್ ಬೇಕಾಗಿಲ್ಲ, ಈ ಒಂದು ಕ್ಷಣಕ್ಕಾಗಿ ಎಲ್ರು ಕಾಯ್ತಾ ಇದ್ರಿ. ಆ ಒಂದು ಕ್ಷಣ ಇವತ್ತು ಬಂದಿದೆ. ದಯವಿಟ್ಟು ಎಲ್ಲರೂ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿ, ಎಲ್ಲರಿಗೂ ಹಾರೈಸಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ವೋಟ್ ಹಾಕೋದು ಮಾತ್ರ ಮರಿಬೇಡಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.